ಶ್ರೀಕೃಷ್ಣಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಇದೇ ಫೆಬ್ರವರಿ 6ನೇ ತಾರೀಕು ಗುರುವಾರ. ರಾಯರಿಗೆ ತುಂಬಾ ಇಷ್ಟವಾದ ದಿವಸ ಇದು. ಇವತ್ತಿನ ದಿನ ನೀವು ರಾಯರ ಸೇವೆಯನ್ನು ಪ್ರಾರಂಭ ಮಾಡಿದ್ರೆ ಮಾರ್ಚ್ 1ನೇ ತಾರೀಕು ಶನಿವಾರ ಅದು ಪರಿಸಮಾಪ್ತಿಗೊಳ್ಳುತ್ತೆ. ನೀವು ಶನಿವಾರದ ದಿವಸ ಬೆಳಿಗ್ಗೆ 5ವರೆಗೆ ಪ್ರಾರಂಭ ಮಾಡಿ ಸೇವೆಯನ್ನ. ಮಾರ್ಚ್ 1ನೇ ತಾರೀಕು ಸಾಯಂಕಾಲ 5ವರೆಗೆ ಅದನ್ನ ಕೃಷ್ಣಾರ್ಪಣೆ ಮಾಡಿ. ಯೂಟ್ಯೂಬ್ನಲ್ಲಿ ಪರಿಮಳ ಗ್ರಂಥ ಅನ್ನೋ ಚಾನಲ್ನಲ್ಲಿ ಪ್ಲೇ ಲಿಸ್ಟ್ಗೆ ಹೋಗಬೇಕು. ಅಲ್ಲಿ ರಾಯರ ಸೇವೆ ಅನ್ನೋ ಫೋಲ್ಡರ್ ಅಲ್ಲಿ ನಿಮಗೆ ಸಂಕಲ್ಪ ಮಂತ್ರ ಹಾಗೂ ಕೃಷ್ಣಾರ್ಪಣ ಮಂತ್ರಗಳನ್ನ ಅತ್ಯಂತ ನಿಖರವಾಗಿ ಹೇಳಲಾಗಿದೆ. ಅದನ್ನು ನೀವು ಹಾಕೊಂಡು ನೀವು ಸಂಕಲ್ಪ ಮಾಡಿ ರಾಯರ ಸೇವೆಯನ್ನ ಪ್ರಾರಂಭ ಮಾಡಿ. ಯಾರಿಗೆ 24 ದಿವಸಗಳ ಸೇವೆಯ ಸಾಧ್ಯತೆ ಇರೋದಿಲ್ಲ ಅವರು ಸಪ್ತೋತ್ಸವದ ಸಂದರ್ಭದಲ್ಲಿ, ಗುರುರಾಯರ ಸಪ್ತೋತ್ಸವದ ಸಂದರ್ಭದಲ್ಲಿ 7 ದಿವಸಗಳ ಕಾಲ ಸೇವೆಯನ್ನ ಮಾಡಬಹುದು. 7 ದಿವಸವೂ ಕೂಡ ಯಾರಿಗೆ ಸಾಧ್ಯ ಆಗೋದಿಲ್ಲ ಅವರು 3 ದಿವಸಗಳ ಕಾಲ ರಾಯರ ಸೇವೆಯನ್ನ ಮಾಡಬಹುದು. ಈಗ ಈ 24 ದಿವಸಗಳ ರಾಯರ ಸೇವೆ ಏನಿದೆ, ಆಗ ನೀವು ನಿಮ್ಮ ಉದ್ದೇಶ ತುಂಬಾ ದೊಡ್ಡದಾಗಿತ್ತು, ತುಂಬಾ ಕಠಿಣವಾಗಿತ್ತು ಅಂತಂದ್ರೆ ನೀವು 2 ತೆಂಗಿನಕಾಯಿನ ಇಟ್ಟು ಸಂಕಲ್ಪವನ್ನ ಮಾಡಿ. 24 ದಿನನೂ ಆ ತೆಂಗಿನಕಾಯಿ ಇಡುವ ಅವಶ್ಯಕತೆ ಇಲ್ಲ. ಮರು ದಿವಸನೇ ಅದನ್ನು ನೀವು ರಾಯರ ಪ್ರಸಾದ ಅಂತ ಸ್ವೀಕಾರ ಮಾಡಿ. ಮತ್ತು ಕೃಷ್ಣಾರ್ಪಣೆ ಬಿಡಬೇಕಾದ್ರೂ ಕೂಡ ಪುನಃ 2 ತೆಂಗಿನಕಾಯಿನ ಇಟ್ಟು ಅಲ್ಲೇನು ಕ್ರಮವಾಗಿ ಹೇಳಲಾಗಿದೆ ಅದೇ ತರ ಸಂಕಲ್ಪ ಕೃಷ್ಣಾರ್ಪಣೆಗಳನ್ನ ನೀವು ಆಚರಣೆ ಮಾಡಿ. ಗುರುವಾರದ ದಿವಸ ಬೆಳಿಗ್ಗೆ ನೀವು ರಾಯರ ಸೇವೆ ಪ್ರಾರಂಭ ಮಾಡ್ತೀರಿ. ಆದ್ರಿಂದ ನೀವು ನಾಮಲೇಖನ ಪುಸ್ತಕಗಳನ್ನ ನೀವು ತರಿಸ್ಕೊಳ್ಳಿ ನಮ್ಮ ಹತ್ರ. ಈ ರಾಯರ ನಾಮಲೇಖನ ಪುಸ್ತಕಗಳಿಗೆ ಸುಮಾರು 1,000 ರೂಪಾಯಿ, 1,100 ರೂಪಾಯಿ ನಾವು ಚಾರ್ಜ್ ಮಾಡ್ತೀವಿ. ಅದು ತುಂಬಾ ದೊಡ್ಡ ಅಮೌಂಟ್ ಅಂತ ಅನ್ಕೊಳ್ಬೇಡಿ. ನಾವು ಪುನಃ ಅದನ್ನ ನೀವು ಪ್ರಶಸ್ತಿ ಪತ್ರ ಹಾಗೂ ಯೂಟ್ಯೂಬ್ ನಲ್ಲಿ ನಾವು ಅದನ್ನ ನಿಮಗೆ ಇನ್ನೊಂದು ರೀತಿಯಲ್ಲಿ ವಾಪಸ್ ಮಾಡ್ತೀವಿ. ಇದು ಕಮರ್ಷಿಯಲ್ ರೀತಿಯಲ್ಲಿ ಹೊರಟಿರುವಂತದ್ದಲ್ಲ. ಇದು 1000 ಕೋಟಿ ರಾಯರ ನಾಮಲೇಖನ ಯಜ್ಞ ಆಗಬೇಕು ಅನ್ನುವಂತಹ ಒಂದು ಉದ್ದೇಶದಲ್ಲಿ ಹೊರಟಿದ್ದು. ಆದ್ರಿಂದ ನೀವು ಇದರಲ್ಲಿ ಪಾಲ್ಗೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿ ಅನೇಕ ಕಷ್ಟ ಸಂಕಷ್ಟಗಳು ಪರಿಹಾರ ಆಗುತ್ತೆ. ನಿಮ್ಮ ಜೀವನದಲ್ಲಿ ತುಂಬಾ ದೊಡ್ಡ ಸಾಧನೆ ಆಗುತ್ತೆ. ಆದ್ದರಿಂದ ನೀವು ಈ ಬಾರಿ ರಾಯರ ಪಟ್ಟಾಭಿಷೇಕ ಹಾಗೂ ವರ್ಧಂತಿಯ ಶುಭ ಸಂದರ್ಭದಲ್ಲಿ ರಾಯರ ಸೇವೆಯನ್ನ ಮಾಡಿ ಹಾಗೂ ರಾಯರ ನಾಮಲೇಖನವನ್ನು ಕೂಡ ನೀವು ಮಾಡಿ. ರಾಯರ ನಾಮಲೇಖನ ಪುಸ್ತಕಗಳಿಗಾಗಿ ನಮ್ಮನ್ನ ನೀವು ಕೂಡಲೇ ಸಂಪರ್ಕ ಮಾಡಿ. ನಾವು ನಿಮ್ಗೆ ಆದಷ್ಟು ಗುರುವಾರದ ಒಳಗಡೆ ನಿಮಗೆ ತಲುಪುವ ಹಾಗೆ ವ್ಯವಸ್ಥೆ ಮಾಡ್ತೀವಿ. ಒಂದು ವೇಳೆ ಗುರುವಾರ ನೀವು ತಲುಪದೇನೆ ಇದ್ರೂ ಕೂಡ ನೀವೊಂದು ಹಾಳೆ ಇಟ್ಕೊಂಡು ಅಲ್ಲೇ ಬರೆಯಕ್ಕೆ ಪ್ರಾರಂಭ ಮಾಡಿ. ನಮ್ದು 1 ದಿವಸ 2 ದಿವಸದಲ್ಲಿ ಪುಸ್ತಕ ಬರೋದು ಲೇಟ್ ಆದ್ರೂ ತೊಂದರೆ ಇಲ್ಲ. ಆಮೇಲೆ ನೀವು ಪುನಃ ಅದನ್ನ ಪುಸ್ತಕ ಬಂದ್ಮೇಲೆ ಅದೇ ಲೇಖನವನ್ನ ನೀವು ಕಂಟಿನ್ಯೂ ಮಾಡಬಹುದು. ರಾಯರ ನಾಮಲೇಖನವನ್ನ ಯಾಕೆ ಬರಿಬೇಕು ಅಂತ ಅಂದ್ರೆ, ಒಂದು ನಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ ಅಂತ ಒಂದು, ಎರಡನೇದು ನಮ್ಮ ಜೀವನದಲ್ಲಿ ಒಳ್ಳೆಯ ಸಾಧನೆ ಆಗುತ್ತೆ ಅಂತ ಇನ್ನೊಂದು, ಹಾಗೂ ಹರಿವಾಯು ಗುರುಗಳ ಆಶೀರ್ವಾದ ನಮಗಿದ್ರೆ ನಾವು ಜೀವನದಲ್ಲಿ ಮುಂದೆ ಯಾವತ್ತೂ ಕೂಡ ದಿಕ್ಕು ತಪ್ಪೋದಿಲ್ಲ, ದಾರಿ ತಪ್ಪೋದಿಲ್ಲ ಅಂತ ಇನ್ನೊಂದು. ನೋಡಿ, ರಾಯರ ನಾಮಲೇಖನವನ್ನ ಮಾಡಿರುವಂತಹ ಒಂದು ಸಣ್ಣ ಹುಡುಗ ಅಥವಾ ಹುಡುಗಿಯಿಂದ ಪ್ರಾರಂಭ ಮಾಡಿ ವಯಸ್ಸಾದವರ ತನಕವೂ ಕೂಡ ಅನೇಕರು ಈ ನಾಮಲೇಖನದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಒಬ್ರು ಸರಸ್ವತಿ ಪಿ ಭಕ್ತ ಅಂತ ಒಬ್ರು ರಾಯರ ಭಕ್ತರು. ಇವರು ಸುಮಾರು 80 ವರ್ಷ ದಾಟಿದ್ದಾರೆ. ಇವ್ರಿಗೆ ಕಣ್ಣೇ ಕಾಣಿಸಲ್ಲ, ಸ್ಪಷ್ಟವಾಗಿ ಕಣ್ಣು ಕಾಣಿಸಲ್ಲ, ಗೀಟುಗಳು ಕಾಣಿಸುತ್ತೆ ಡೀಪ್ ಆಗಿ ಗೀಟು ಇಂಥವೆಲ್ಲ ಕಾಣಿಸಲ್ಲ. ಮತ್ತೆ ಬರೆಯುವ ತಾಕತ್ತು ದೇಹದಲ್ಲಿ ಇಲ್ಲ. ಆದ್ರೆ ರಾಯರ ನಾಮಲೇಖನ ಮಾಡಬೇಕು ಅನ್ನೋ ಸಂಕಲ್ಪವನ್ನ ಮಾತ್ರ ಮಾಡಿದ್ದಾರೆ ಇವರು. ಇದರಿಂದ ಇವರಿಗೆ ಏನೇನು ಪ್ರೇರಣೆಗಳಾಗಿದೆ, ಹೇಗೆ ಇವರು ಬರಿತಾ ಹೋದ್ರು ಅನ್ನೋದನ್ನ ಅವರ ಬಾಯಿಂದಲೇ ಈಗ ನೀವು ಕೇಳಿ ಬನ್ನಿ. ನನಗೆ ಕಣ್ಣಿನ ದೋಚದಿರುವುದರಿಂದ ಪುಸ್ತಕದ ಗೆರೆಗಳು ತೋರುತ್ತಿರಲಿಲ್ಲ. ಆದರೆ ರಾಘವೇಂದ್ರ ಸ್ವಾಮಿಗಳನ್ನು ನೆನೆಸಿದ ಕ್ಷಣ ನನಗೆ ಕೆಂಪು ಗೆರೆ ಕಾಣುತ್ತಿತ್ತು. ನಾನು ಅದರ ಮೇಲೆ ಬರೆಯುತ್ತಿದ್ದೆ. ನನಗೆ ರಾಘವೇಂದ್ರ ಸ್ವಾಮಿಗಳ ಕೃಪಾದೃಷ್ಟಿಯಿಂದ 1 ಲಕ್ಷ ಜಪವನ್ನು ಈ ನನ್ನ ಇಡೀ 83ನೇ ವಯಸ್ಸಿನಲ್ಲಿ ಬರೆಯಲು ಸಾಧ್ಯವಾಯಿತು. ನನಗೆ 10 ಲಕ್ಷ ಜಪವನ್ನು ಮಾಡಿ ರಾಘವೇಂದ್ರ ಸ್ವಾಮಿಗಳ ಕೃಪೆಯನ್ನು ಈ ಇಡೀ ವಯಸ್ಸಿನಲ್ಲಿ ಪಡೆಯಬೇಕೆಂಬ ಆಸೆ. ಅದಕ್ಕೆ ನಾನು ಆದಷ್ಟು ಪ್ರಯತ್ನ ಪಡುತ್ತೇನೆ. ಸರಸ್ವತಿ ಪಿ ಭಕ್ತ ಅವರು ಹೇಳಿದಂತೆ ಆ ರಾಯರು ಒಳಗಡೆ ಕುಳಿತು ಕೈ ಹಿಡಿದು ಬರಿಸ್ತಾರಷ್ಟೇ. ನಾವು ಕೇವಲ ಒಂದು ಬೊಂಬೆ, ಇನ್ನೇನೂ ಅಲ್ಲ. ಬೊಂಬೆ ಒಳಗಡೆ ಒಬ್ಬ ಪುರುಷ ಪ್ರವೇಶ ಮಾಡಿ ಆ ಬೊಂಬೆನ ಹೇಗೆ ಕುಣಿಸ್ತಾನಲ್ಲ, ಹಾಗಷ್ಟೇ ನಮ್ಮ ಪಾತ್ರ ಇಲ್ಲಿ. ಎಲ್ಲವೂ ಒಳಗಡೆ ನಿಂತು ರಾಯರೇ ಮಾಡಿಸ್ತಾರೆ. ಈ ಅನುಭವವನ್ನ ಪುನಃ ಸರಸ್ವತಿ ಪಿ ಭಕ್ತ ಅವರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ವಯಸ್ಸಿನ ಬಾಲ್ಯಗಳು, ಕೈ ನೋವು, ಇದೆಲ್ಲದರ ಮಧ್ಯೆ ರಾಘವೇಂದ್ರ ಸ್ವಾಮಿಗಳೇ ನನ್ನ ಕೈಯನ್ನು ಹಿಡಿದು
ಬರದಂತೆ ಭಾಸವಾಗುತ್ತಿತ್ತು. ಇಷ್ಟೆಲ್ಲ ಬಾಧೆಗಳ ಮಧ್ಯೆ ನನ್ನ ಕೈಯಲ್ಲಿ ಆಗುವುದೇ ಇಲ್ಲ ಎಂದು ಎಣಿಸಿದಾಗ ರಾಘವೇಂದ್ರ ಸ್ವಾಮಿಗಳನ್ನು ಮನಸ್ಸಿನಲ್ಲೇ ಅವರ ಪಾದಾರವಿಂದವನ್ನು ಎಣಿಸಿ ಮಾನಸ ಪೂಜೆ ಮಾಡುತ್ತಿದ್ದೆ. ಹೀಗೆ ಮಾಡಿದಾಗ ಅಡಚಣೆಗಳೆಲ್ಲ ಕಡಿಮೆಯಾಗಿ ದಿನಕ್ಕೆ ಒಂದು ಪುಸ್ತಕ ಅಂದರೆ 1000 ಜಪವನ್ನು ಬರೆಯಲು ಸಾಧ್ಯವಾಯಿತು. ಇಲ್ಲಿಯ ತನಕ ತಾವು ಕೇಳಿದಂತೆ ರಾಯರ ನಾಮಲೇಖನವನ್ನು ಮಾಡುವ ಮೂಲಕ ಗುರುರಾಯರ ಕೃಪೆಗೆ ಪಾತ್ರರಾದ ಅತ್ಯಂತ ಹಿರಿಯರು, ವೃದ್ಧರು, ರಾಯರ ಕೃಪೆಗೆ ಪಾತ್ರರೂ ಆದ ಸರಸ್ವತಿ ಪಿ ಭಕ್ತ ಇವರ ಸಾಧನೆಯನ್ನು ನೋಡಿ ನಮ್ಮ ಶ್ರೀ ರಾಘವೇಂದ್ರ ಮಂತ್ರ ಮಂದಿರದ ವತಿಯಿಂದ ಇವರಿಗೆ ಪ್ರಶಸ್ತಿ ಪತ್ರವನ್ನು ನಾವು ಇವತ್ತಿನ ದಿನ ಪ್ರದಾನ ಮಾಡುತ್ತಿದ್ದೇವೆ. ಇವರಿಗೂ ಇವರ ಸಮಗ್ರ ಕುಟುಂಬಕ್ಕೂ ಆಯುಷ್ಯ ಆರೋಗ್ಯಗಳ ಜೊತೆಯಲ್ಲಿ ಗುರುರಾಯರು ಪೂರ್ಣವಾಗಿ ಅನುಗ್ರಹವನ್ನು ಮಾಡಲಿ, ಹಿತೋಪೇತಿಶಯವಾಗಿ ಇವರಿಗೆ ಸಾಧನೆಯು ನಡೆಯಲಿ ಎಂಬುದಾಗಿ ಪ್ರಾರ್ಥಿಸ್ತಾ, ಶ್ರೀರಾಘವೇಂದ್ರ ನಾಮಲೇಖನ ಪುಸ್ತಕಗಳಿಗಾಗಿ ನೀವು ನಮ್ಮನ್ನು ವಾಟ್ಸ್ಯಾಪ್ ಮೂಲಕ ಸಂಪರ್ಕ ಮಾಡಿ. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮಃ ಸುಹೃತು. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀರಾಘವೇಂದ್ರ 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 ಶ್ರೀರಾಘವೇಂದ್ರ